ವರ್ಷದಲ್ಲಿ ಮೊದಲು ಆರಂಭ ಆಗುವಂಥ ಅಧಿವೇಶನದಲ್ಲಿ ರಾಜ್ಯಪಾಲರು ಜಂಟಿ ಸದನವನ್ನು ಉದ್ದೇಶಿಸಿ ಭಾಷಣ ಮಾಡುವಂತಹದ್ದು ನಿಯಮ. ಆದರೆ ಸರ್ಕಾರ ಬರೆದುಕೊಟ್ಟಿರುವಂತಹ ಭಾಷಣವನ್ನು ಯಥಾವತ್ತಾಗಿ ಓದೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಸಂದೇಶವನ್ನು ಈಗ ರಾಜ್ಯಪಾಲರು ರವಾನಿಸಿರುವಂತಹದ್ದು. ಅವರ ಮನವೊಲಿಕೆಗೆ ಎಚ್ ಕೆ ಪಾಟೀಲ್ ಅವರು ಕೂಡ ಹೋಗಿದ್ರು, ಆದರೆ ಮನವೊಲಿಕೆಗೆ ಬಗ್ಗಿಲ್ಲ. ಸರ್ಕಾರ ಕಳಿಸಿರ್ತಕ್ಕಂಥ ಭಾಷಣದಲ್ಲಿ ಒಂದಷ್ಟು 11 ಪ್ಯಾರೆಗಳನ್ನು ತೆಗೆದು ಹಾಕಬೇಕು, ಆಗಿದ್ದಾಗ ಮಾತ್ರ ಭಾಷಣವನ್ನು ಓದ್ತೇವೆ ಅನ್ನುವಂಥದ್ದನ್ನ ರಾಜ್ಯಪಾಲರು ಸರ್ಕಾರಕ್ಕೆ ಸಂದೇಶವನ್ನು ರವಾನಿಸಿದ್ದಾರೆ. ಈಗ ಸರ್ಕಾರ ತೀರ್ಮಾನ ಮಾಡಬೇಕಾಗತ್ತೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಮಾಜಿ ಅಡ್ವೊಕೇಟ್ ಜನರಲ್ ಆದಂತಹ ಅಶೋಕ್ ಹಾರ್ನಳ್ಳಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಈಗೊಂದು ಸಾಂವಿಧಾನಿಕ ಬಿಕ್ಕಟ್ಟೆ ಸೃಷ್ಟಿಯಾಗಿದೆ ಅನ್ನುವಂತಹದ್ದು. ಒಂದ್ ಕಡೆ ಈಗ ರಾಜ್ಯಪಾಲರು ನಾನು ಅಧಿವೇಶನಕ್ಕೆ ಹಾಜರಾಗಲ್ಲ, ಜಂಟಿ ಅಧಿವೇಶನಕ್ಕೆ ಅನ್ನುವಂತಹದ್ದು, ಮತ್ತೆ ನನ್ನ ಭಾಷಣವನ್ನ, ನೀವು ಬರೆದುಕೊಟ್ಟ ಭಾಷಣವನ್ನ ನಾನು ಮಾಡೋದಿಲ್ಲ ಅಂದ್ರೆ ಅಲ್ಲಿ ಕೇಂದ್ರ ಸರ್ಕಾರವನ್ನ ದೂಷಿಸುವಂತಹ ಒಂದಷ್ಟು ಅಂಶಗಳಿವೆ, ಅದು ನಾನು ಓದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಂದೇಶವನ್ನು ರವಾನಿಸಿದ್ದಾರೆ. ಇದನ್ನ ನೀವು ಹೇಗೆ ನೋಡ್ತೀರಿ ಸರ್? ಅಂದ್ರೆ ಸಂವಿಧಾನದ ಪ್ರಕಾರ ಮೊದಲನೇ ಒಂದು ಸೆಷನ್ ಏನು ಪ್ರಾರಂಭ ಆಗುತ್ತೋ ಜಾಯಿಂಟ್ ಸೆಷನ್ನ ರಾಜ್ಯಪಾಲರ ಭಾಷಣದಿಂದಾನೇ ಪ್ರಾರಂಭ ಆಗಬೇಕು ಅಂತ ಸಂವಿಧಾನದಲ್ಲಿ ಇದೆ. ಆದ ಕಾರಣ ರಾಜ್ಯಪಾಲರ ಭಾಷಣ ಇಲ್ದಲೇ ನಾವು ಪ್ರಾರಂಭ ಮಾಡ್ತೀವಿ, ಪ್ರೊಸೀಡಿಂಗ್ಸ್ ಮಾಡ್ತೀವಿ ಅಂತ ಹೇಳೋದಕ್ಕೆ ಬರೋಲ್ಲ. ಇದು ಅಸೆಂಬ್ಲಿಯಲ್ಲಿರ್ತಕ್ಕಂಥ ಅವ್ರು ಮಾಡಿಕೊಂಡಂಥ ರೂಲ್ಸ್ ಆಫ್ ಪ್ರೊಸೀಜರ್ಗೂ ಸಹ ವಿರುದ್ಧ ಆಗುತ್ತೆ. ಆದ ಕಾರಣ ಇದರಲ್ಲಿ ಒಂದು ಪರಸ್ಪರ ಸಮಾಲೋಚನೆ ಮಾಡಿ ಒಂದು ನಿರ್ಧಾರವನ್ನು ರಾಜ್ಯಪಾಲರ ಮನಸ್ಸನ್ನು ಒಲಿಸಬೇಕಾಗಿರೋದು ರಾಜ್ಯ ಸರ್ಕಾರದ ಕರ್ತವ್ಯನೂ ಆಗಿರುತ್ತೆ. ಈಗ ಈ ಒಂದು ಸಂದರ್ಭವನ್ನು ರಾಜಕೀಯ ಉದ್ದೇಶಕ್ಕೆ ಬಳಸ್ಕೊಳ್ಳೋದು ಅಷ್ಟು ಸೂಕ್ತವಾಗಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರ ನೇಮಕಾತಿ ಮಾಡಿರುತ್ತೆ. ಅದೇ ವಿಷಯವನ್ನು ಕೇಂದ್ರ ಸರ್ಕಾರಕ್ಕೆ ದೂಷಣೆ ಮಾಡ್ತಕ್ಕಂಥ ವಿಷಯವನ್ನೇ ನೀವು ರಾಜ್ಯಪಾಲರ ಮುಖಾಂತರ ಹೇಳಿಸ್ತೀನಿ ಅನ್ನೋದನ್ನು ಆದಷ್ಟು ಅವಾಯ್ಡ್ ಮಾಡದೇ ಹೋದರೆ ಈ ರೀತಿಯಾದಂಥ ಸಂವಿಧಾನಿಕ ಬಿಕ್ಕಟ್ಟು ಆಗುತ್ತೆ. ಆದರೆ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಪಾಲಿಸಿ ಏನಿದೆ ಅದನ್ನು ಹೇಳ್ಬೋದು. ಈ ಉದ್ದೇಶ ಇರೋದೇ ರಾಜ್ಯ ಸರ್ಕಾರ ನಾವೇನು ಮಾಡ್ತೀವಿ ಅಂತ ಹೇಳ್ಬೋದೇ ಹೊರತು ಇದನ್ನು ರಾಜಕೀಯವಾಗಿ ಬಳಸ್ಕೊಂಡು ಹೋದರೆ ಈ ರೀತಿಯಾದಂಥ ಸಾಂವಿಧಾನಿಕ ಬಿಕ್ಕಟ್ಟಿದೆ. ಹಾಗಾಗಿ ಈ ರೀತಿಯಾದಂಥ ಬಿಕ್ಕಟ್ಟು ಶಮನ ಮಾಡ್ತಕ್ಕಂಥ ಒಂದು ಅವಕಾಶ ರಾಜ್ಯ ಸರ್ಕಾರಕ್ಕೆ ಇದೆ. ಆದ ಕಾರಣ ಈ ಸಂವಿಧಾನದ ಬಿಕ್ಕಟ್ಟನ್ನು ಸೃಷ್ಟಿ ಮಾಡೋ ಬದಲು ಇದಕ್ಕೆ ಪರಿಹಾರ ಮಾಡ್ತಕ್ಕಂಥ ಜವಾಬ್ದಾರಿನೂ ಸಹ ರಾಜ್ಯ ಸರ್ಕಾರದ ಮೇಲಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಈಗ ಸರ್ಕಾರ ಹೇಳುತ್ತೆ, ಸರ್ಕಾರದ ಭಾಷಣದಲ್ಲಿ ವಾಸ್ತವ ಅಂಶಗಳನ್ನ ನಾವು ಹಾಕಿರ್ತೀವಿ, ಅದು ರಾಜ್ಯಪಾಲರೇ ಇಲ್ಲಿ ರಾಜಕೀಯ ಮಾಡ್ತಿದ್ದಾರೆ, ಜಂಟಿ ಅಧಿವೇಶನಕ್ಕೆ ನಾವು ಬರೋದಿಲ್ಲ ಅನ್ನುವಂಥ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ. ಇಲ್ಲಿ ಜಂಟಿ ಅಧಿವೇಶನಕ್ಕೆ ಬರ್ತೀನಿ ಅಂತ ಹೇಳಿ ಒಪ್ಪಿಗೆಯನ್ನು ಕೊಟ್ಟು ಅಧಿವೇಶನವನ್ನು ಕರೆದ ಮೇಲೂ ಕೂಡ ಈಗ ರಾಜ್ಯಪಾಲರು ಅಧಿವೇಶನಕ್ಕೆ ಬಂದು ನಾನು ಭಾಷಣವನ್ನು ಮಾಡಲ್ಲ ಅನ್ನುವಂತಹದ್ದು ಇದರಲ್ಲಿ ಸಾಂವಿಧಾನಿಕವಾಗಿ ಅವಕಾಶ ಇದೆಯಾ? ಸಂವಿಧಾನದಲ್ಲಿ ಈ ಥರ ಅವಕಾಶ ಇದೆ, ನಾನು ಬರಲ್ಲ ಅಂತ ಹೇಳಲಿಕ್ಕೆ? ಅಂದರೆ ಈಗ ಬರೋದಿಲ್ಲ ಅಂತ ಹೇಳೋದಕ್ಕೆ ಅವಕಾಶದ ಪ್ರಶ್ನೆ ಇಲ್ಲ. ಸಂವಿಧಾನದಲ್ಲಿ ಏನಿದೆ, ಈ ಒಂದು ವರ್ಷದ ಪ್ರಾರಂಭದಲ್ಲಿರ್ತಕ್ಕಂಥ ಸೆಷನ್ನು ರಾಜ್ಯಪಾಲರ ಭಾಷಣದಿಂದ ಪ್ರಾರಂಭ ಆಗಬೇಕು ಅನ್ನೋದಿದೆ. ನೀವು ಯಾವುದು ಭಾಷಣದಲ್ಲಿ ವಾಸ್ತವಾಂಶ ಅಂತ ಹೇಳ್ತಿರೋ ಅಲ್ಲಿ ಏನು ಯಾವ ವಿಷಯದ ಮೇಲೆ ವಿವಾದ ಇದೆ ಅನ್ನೋದು ಮಾಹಿತಿ ನಮಗಿಲ್ಲ. ಯಾಕೆಂದರೆ ಇನ್ನೂ ಅದು ಯಾವ ಭಾಷಣ ಅವರು ಯಾವ ಅಂಶ ತೆಗಿಬೇಕು ಅಂತ ಹೇಳಿದ್ದಾರೆ ಆ ಮಾಹಿತಿ ಇಲ್ಲ. ಅದರಿಂದ ಅದು ವಾಸ್ತವಾಂಶವೋ ಅವಾಸ್ತವಾಂಶವೋ ಟೀಕೆನೋ ದೂಷಣೆನೋ ಅದು ನಮಗೆ ಸದ್ಯದಲ್ಲಿ ನಾವು ಅದರ ಬಗ್ಗೆ ಮಾತಾಡೋದಕ್ಕಾಗೋದಿಲ್ಲ. ಈಗ ಉದಾಹರಣೆಗೆ ತೆಗೆದುಕೊಳ್ಳೋಣ, ಕೇಂದ್ರ ಸರ್ಕಾರದ ಮೇಲೆ ರಾಜಕೀಯವಾದಂಥ ದಾಳಿ ಮಾಡೋದಕ್ಕೆ ಈ ಒಂದು ರಾಜ್ಯಪಾಲರ ಭಾಷಣ ಬಳಸ್ಕೊಂಡ್ರೆ ರಾಜ್ಯಪಾಲರು ಹೇಗೆ ಒಪ್ತಾರೆ? ಆ ದೃಷ್ಟಿಲಿ ನೀವು ರಾಜ್ಯ ಸರ್ಕಾರದ ಒಂದು ಪಾಲಿಸಿ ಏನಿದೆ, ನಾವು ಏನು ಮಾಡಬೇಕು ಅಂತ ಇದೀವಿ ಅದಷ್ಟಕ್ಕೆ ಸೀಮಿತಗೊಳಿಸ್ಕೊಂಡ್ರೆ ಈ ವಿವಾದ ಬಗೆಹರಿಯುತ್ತೆ. ಆದರೆ ಇದನ್ನು ನಾವು ಕೇಂದ್ರ ಸರ್ಕಾರ ಮಾಡಿದ್ದು ಸರಿ ಇಲ್ಲ, ನಾವು ಮಾಡ್ತೀವಿ ಅನ್ನೋ ಬದಲು ಕೇಂದ್ರ ಸರ್ಕಾರ ಮಾಡಿದ್ರ ಬಗ್ಗೆ ನಿಮ್ಗೆ ಒಪ್ಪಿಗೆ ಇದೆಯೋ ಇಲ್ವೋ, ನಾವೇನು ಮಾಡ್ತೀವಿ ಅಂತ ಹೇಳೋದರಲ್ಲಿ ರಾಜ್ಯಪಾಲರ ಭಾಷಣ ಮಾಡೋದು ಸೂಕ್ತ ಅಂತ ಹೇಳಿ ನನಗೆ ಅನಿಸುತ್ತೆ. ಹಾಗಾಗಿ ರಾಜ್ಯ ಸರ್ಕಾರದ ಮೇಲೂ ಆ ಜವಾಬ್ದಾರಿ ಇದೆ. ಈ ಪರಿಹಾರವನ್ನು ಬಗೆಹರಿಸ್ತಕ್ಕಂಥ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲೂ ಇದೆ. ರಾಜ್ಯಪಾಲರ ಮನಸ್ಸನ್ನು ಒಲಿಸ್ಬೇಕು. ಇಲ್ಲ ಅಂದರೆ ಏನಾಗುತ್ತೆ, ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರದ ಅವರ ಒಂದು ಅಡ್ವೈಸ್ ಮೇಲೆ ರಾಷ್ಟ್ರಪತಿಗಳು ನೇಮಕಾತಿ ಮಾಡಿರ್ತಾರೆ. ಈ ಗವರ್ನರ್ ಮೂಲಕನೇ ನೀವು ರಾಜಕೀಯವಾದಂಥ ಭಾಷಣವನ್ನು ಮಾಡ್ಕೊಂಡು ಹೋದರೆ ಈ ರೀತಿಯಾದಂಥ ಬಿಕ್ಕಟ್ಟು ಸಂಭವಿಸುತ್ತೆ. ಈಗ ರಾಜ್ಯ ಸರ್ಕಾರ ಕಳಿಸಿರ್ತಕ್ಕಂಥ ಭಾಷಣದಲ್ಲಿ ಒಂದು 11 ಅಂಶಗಳನ್ನ ತೆಗೆದುಹಾಕಿ ಅನ್ನುವಂಥದ್ದು ಹೇಳಿದ್ದಾರೆ. ಈಗ ತೆಗೆದುಹಾಕ್ಲಿಕ್ಕೆ ಅವಕಾಶ ರಾಜ್ಯ ಸರ್ಕಾರದಲ್ಲಿ ಇದೆ. ಒಂದು ವೇಳೆ ತೆಗೆದು ಹಾಕದನೆ ನಾವು ಏನು ಭಾಷಣವನ್ನು ಕೊಟ್ಟಿದ್ದೇವೆ ಅದೇ ಭಾಷಣವನ್ನು ಓದಬೇಕು ಅಂತಂದ್ರೆ ರಾಜ್ಯಪಾಲರು ಓದಲೇಬೇಕಲ್ವಾ? ಓದಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅಂದರೆ ರಾಜ್ಯಪಾಲರು ಯಾವ ಭಾಷಣವನ್ನು ಓದಬೇಕೋ ಅದು
ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಪ್ರೋಗ್ರಾಮ್ಸ್ ಆ್ಯಂಡ್ ಪಾಲಿಸೀಸ್ ಇರಬೇಕು. ನಾವು ರಾಜ್ಯ ಸರ್ಕಾರದ ಪ್ರೋಗ್ರಾಮ್ ಏನು ಮಾಡ್ತೀವಿ, ಪಾಲಿಸೀಸ್ ಮಾಡ್ತೀನಿ ಅಂತ ರಾಜ್ಯಪಾಲರು ರಾಜ್ಯ ಸರ್ಕಾರದ ಮುಖವಾಣಿ ಸರಿಯೇ. ಆದರೆ ನೀವು ಅದನ್ನು ತೆಗೆದುಕೊಂಡು ಹೋಗಿ ವಿಪರೀತವಾಗಿ ನೀವು ರಾಜಕೀಯ ದಾಳಿ ಮಾಡೋದಕ್ಕೆ ಉಪಯೋಗಿಸ್ಕೊಂಡು ಹೋದಾಗ ಈ ಸಮಸ್ಯೆ ಬರುತ್ತೆ. ರಾಜ್ಯಪಾಲರು ಸಾಮಾನ್ಯವಾಗಿ ಏನು ಓದ್ತಾರೋ ಅದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಅವರ ಒಂದು ಪಾಲಿಸಿ ಆ್ಯಂಡ್ ಪ್ರೋಗ್ರಾಮ್ಸನ್ನು ಸಂಬಂಧಪಟ್ಟಂಥ ಭಾಷಣ. ಆದರೆ ಅದೇ ಭಾಷಣದಲ್ಲಿ ನೀವು ರಾಜ್ಯಪಾಲರಿಗೆ ಕೇಂದ್ರ ಸರ್ಕಾರನ ಬೈರಿ, ಕೇಂದ್ರ ಸರ್ಕಾರ ಮಾಡಿ ಟೀಕೆ ಮಾಡಿ ಅಂತ ಹೇಳಿ ತೆಗೆದುಕೊಂಡು ಹೋದರೆ ಅದು ಸಮಸ್ಯೆ ಸೃಷ್ಟಿ ಮಾಡುತ್ತೆ. ರಾಜ್ಯಪಾಲರು ಹಾಗೆ ಓದಿದಾಗ ರಾಜ್ಯಪಾಲರ ಕೈಯಲ್ಲಿ ರಾಜಕೀಯ ಮಾಡಿಸಿದಾಗ ಆಗುತ್ತಲ್ಲ, ಅದನ್ನು ಸ್ವಲ್ಪ ನೋಡಬೇಕಾದಂಥ. ಸರ್ಕಾರವು ಕೂಡ ಈ ವಿಚಾರವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಅಂದರೆ ಏನು ಮನ್ರೇಗಾ ಕಾಯ್ದೆಯನ್ನು ತೆಗೆದುಹಾಕಿ ಹೊಸ ಜಿ ಕಾಯ್ದೆಯನ್ನು ತೆಗೆದುಹಾಕಿರುವಂಥ ವಿಚಾರವನ್ನು ಎಲ್ಲ BJPಯೇತರ ರಾಜ್ಯಗಳಲ್ಲಿ ಕೂಡ ರಾಜ್ಯಗಳ ಸರ್ಕಾರಗಳು ಇದನ್ನು ಭಾಳ ಪ್ರತಿಷ್ಠೆಯಾಗಿ ತಗೊಂಡಿವೆ ಮತ್ತು ಈ ಕಾಯ್ದೆಯನ್ನು ತೀವ್ರವಾಗಿ ವಿರೋಧ ಮಾಡ್ತಿರುವಂಥದ್ದು. ಕೇರಳದಲ್ಲೂ ಕೂಡ ಇದು ಪ್ರತಿಭಟನೆ ವ್ಯಕ್ತ ಆಗಿದೆ, ತಮಿಳುನಾಡಲ್ಲೂ ಕೂಡ ಪ್ರತಿಭಟನೆ ವ್ಯಕ್ತ ಆಗಿದೆ. ಒಂದು ಕಡೆ ಕೇರಳದಲ್ಲಿ ಕೆಲವೊಂದು ಅಂಶಗಳನ್ನ ಬಿಟ್ಟು ಭಾಷಣವನ್ನು ರಾಜ್ಯಪಾಲರು ಮಾಡಿದ್ದಾರೆ, ಮತ್ತು ತಮಿಳುನಾಡಿನಲ್ಲಿ ರಾಜ್ಯಪಾಲರು ಭಾಷಣ ಮಾಡದೇ ಹೋಗಿದ್ದಾರೆ. ಈ ವಿಚಾರವನ್ನು ಗಮನದಲ್ಲಿ ಇಟ್ಕೊಂಡಾಗ ಕರ್ನಾಟಕದ ರಾಜ್ಯಪಾಲರು ಕೂಡ ತನಗೆ ಏನು ಬೇಕು ಆ ಅಂಶವನ್ನು ಓದಿ, ಯಾವ ಅಂಶ ಬೇಡ ಅಂತ ಅನಿಸುತ್ತೆ ಅವರಿಗೆ ಆ ಅಂಶವನ್ನು ಬಿಟ್ಟು ಭಾಷಣ ಮಾಡ್ಬೋದಲ್ವ? ಅಂದರೆ ನೀವು ಯಾವ ಭಾಷಣವನ್ನು ನೀವು ಕೊಡ್ತಿರೋ ಓದ್ದಲೇ ಇದ್ರೂ ಲಿಖಿತ ಪ್ರತಿ ಎಲ್ಲರಿಗೂ ಅದನ್ನು ವಿತರಣೆ ಆಗೇ ಆಗುತ್ತೆ. ನೀವು ಕೊನೆಗೆ ದಾಖಲಾತಿಗೆ ಯಾವುದು ಬರೋದು ಅನ್ನೋದು ನಿಮ್ಮ ಲಿಖಿತ ಭಾಷಣ, ನೀವು ಓದಿದ್ರೋ ಬಿಟ್ಟರೋ. ಆ ದೃಷ್ಟಿನಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ನಿಮ್ಗೆ ಒಪ್ಪಿಗೆ ಇಲ್ಲ ಅಂದರೆ ಜಾರಿಗೆ ತರಬೇಡಿ. ನಿಮ್ಮ ಯೋಜನೆ ಏನು ಅಂತ ಭಾಷಣದಲ್ಲಿ ಹೇಳಿ ಅಷ್ಟೇ. ನೀವು ಕೇಂದ್ರ ಸರ್ಕಾರದನ್ನ ಯೋಜನೆನ ನಾನು ಯಾಕೆ ಒಪ್ಪಲಿಲ್ಲ, ಅದರ ಅವಶ್ಯಕತೆ ಇಲ್ಲ, ನಮ್ಮ ರಾಜ್ಯ ಸರ್ಕಾರದ ಪಾಲಿಸಿ ಹೀಗಿದೆ ಅಂತ ಹೇಳಿದಾಗ ಈ ಸಮಸ್ಯೆ ಸುಲಲಿತವಾಗಿ ಬಗೆಹರಿಯುತ್ತೆ. ಅದು ಬಿಟ್ಟು ನಾವು ಈಗ ಕೇಂದ್ರ ಸರ್ಕಾರದ ಪಾಲಿಸಿ ಏನಿದೆ ಅದರಲ್ಲಿ ಕೊಟ್ಟಂಥ ಹಣ ನಿಮಗೆ ಇಲ್ದಲೇ ಹೋದರೆ ರಾಜ್ಯ ಸರ್ಕಾರದ ಮೇಲೆ ಹೊರೆ ಬೀಳುತ್ತೆ. ನಾವು ಕೇಂದ್ರ ಸರ್ಕಾರದ ಒಪ್ಪಲ್ಲ, ಯೋಜನೆ ಒಪ್ಪಲ್ಲ ಅಂದರೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಹಣ ಸಿಗೋಲ್ಲ. ರಾಜ್ಯ ಸರ್ಕಾರದಲ್ಲಿ ಅವರು ಹಣವನ್ನೇ ಖರ್ಚು ಮಾಡಿ ಯೋಜನೆಯನ್ನು ಮಾಡಬೇಕಾದ್ರೆ ಅವ್ರಿಗೂ ರಾಜ್ಯ ಸರ್ಕಾರಕ್ಕೂ ಹಣಕಾಸಿನ ಮುಗ್ಗಟ್ಟಾಗುತ್ತೆ. ಅದರಿಂದ ಈ ರೀತಿಯಾಗಿ ಹೋಗೋದ್ರಿಂದ ಏನು ಇದರಲ್ಲಿ ಜನಗಳಿಗೇನು ಒಳ್ಳೆಯದಾಗುತ್ತೆ? ನೀವು ಕೇಂದ್ರ ಸರ್ಕಾರದ ಪಾಲಿಸಿನೂ ತಗೊಂಡು ನಿಮ್ಮದು ಆದಂಥ ಬೇರೆ ಯೋಜನೆಗಳನ್ನ ಪ್ರಕಟಣೆ ಮಾಡ್ಬೋದು, ಅದಕ್ಕೆ ಯಾರೂ ಬೇಡ ಅಂತ ಹೇಳಿಲ್ಲ. ಆದರೆ ನೀವು ಈ ರಾಜ್ಯಪಾಲರ ಭಾಷಣವನ್ನು ಕೇಂದ್ರದ ಯೋಜನೆಗಳ ಮೇಲೆ ಟೀಕೆ ಮಾಡೋದಕ್ಕೆ ದೂಷಣೆಗೆ ಉಪಯೋಗಿಸ್ಕೊಂಡು ಹೋದರೆ ಈಗ ಸಮಸ್ಯೆ ಉದ್ಭವ. ಈಗ ಮುಂದಿರ್ತಕ್ಕಂಥ ಪ್ರಶ್ನೆ, ಈಗ ರಾಜ್ಯಪಾಲರು ಬರೋದಿಲ್ಲ ಅಂತ ಹೇಳ್ತಾರೆ, ಜಂಟಿ ಅಧಿವೇಶನವನ್ನು ಉದ್ದೇಶ ಮಾಡಕ್ಕೆ ಬರೋದಿಲ್ಲ ಅಂದರೆ ನೀವು ಭಾಷಣದಲ್ಲಿ ಕೆಲವೊಂದು ಅಂಶಗಳನ್ನೇನಿದೆ ಅದು ತೆಗೆದು ಹಾಕಲಿಲ್ಲ ಅಂತಂದ್ರೆ ನಾನು ಭಾಷಣ ಮಾಡಲ್ಲ, ಜಂಟಿ ಅಧಿವೇಶನಕ್ಕೂ ಬರಲ್ಲ ಅಂತಂದರೆ ಮುಂದೆ ಯಾವ ರೀತಿ ಅಂತ ಬಿಕ್ಕಟ್ಟು ಸೃಷ್ಟಿಯಾಗುತ್ತೆ? ಮತ್ತು ರಾಜ್ಯ ಸರ್ಕಾರಕ್ಕೆ ಇರ್ತಕ್ಕಂಥ ಆಯ್ಕೆಗಳೇನು, ರಾಜ್ಯಪಾಲರಿಗೆ ಇರ್ತಕ್ಕಂಥ ಆಯ್ಕೆಗಳೇನು? ಅಂದರೆ ಈಗ ಕಾನೂನು ಪ್ರಕಾರ ಏನು ಹೇಳುತ್ತೆ, ರಾಜ್ಯ ಸರ್ಕಾರ ಮತ್ತು ಗವರ್ನರ್ ಅವರು ಬಹಳ ಉನ್ನತ ಅಧಿಕಾರದಲ್ಲಿ ಇಟ್ಕೊಂಡಿರೋರು. ಮುಖ್ಯಮಂತ್ರಿಗಳಾಗಲಿ, ಕಾನೂನು ಮಂತ್ರಿಗಳಾಗಲಿ, ಗವರ್ನರ್ ಆಗಲಿ ಇದನ್ನು ಒಂದು ಸಮಾಧಾನ ಪರವಾಗಿ ಬಗೆಹರಿಸಬಹುದು ಅಂತ ಹೇಳಿ ಸಂವಿಧಾನದ ಆಶಯ ಏನು, ಬಹಳ ಒಂದು ಉನ್ನತವಾದ ಹುದ್ದೆಯಲ್ಲಿದ್ದವರು ಬಹಳ ಗೌರವಯುತವಾಗಿ ನಡ್ಕೋತಾರೆ ಅನ್ನೋ ಒಂದು ಆಶಯದ ಮೇಲೆ ಸಂವಿಧಾನ ರಚನೆ ಆಗಿದೆ. ಹಾಗಾಗಿ ನೀವು ರಾಜ್ಯಪಾಲರು ಬರ್ದಲೇ ಹೋದರೆ ಸರ್ಕಾರದ ಮೇಲೆ ಏನಿದೆ, ಅವ್ರು ಸರ್ಕಾರದವರು ಅದನ್ನು ಸೆಷನ್ ನಡೆಸೋದೇ ಕಷ್ಟ ಆಗುತ್ತೆ, ನಡೆಸೋದಕ್ಕೆ ಆಗಲ್ಲ. ರಾಜ್ಯಪಾಲರು ಏನು ಹೇಳಿದ್ದಾರೆ, ಕೆಲವು ಅಂಶ ತೆಗೆದುಹಾಕಿ ನಾನು ಉಳಿದ ಅಂಶವನ್ನು ನಾನು ಓದೋದಕ್ಕೆ ತಯಾರಾಗಿದ್ದೀನಿ ಅಂತ ಹೇಳಿದ್ದಾರೆ. 11 ಅಂಶ ಅಂತ ನನಗೆ ತಿಳಿದು ಬಂದಿಲ್ಲ, ಯಾವುದೋ ಒಂದು ಪ್ಯಾರಾನ್ ತೆಗೀರಿ, 11ನೇ ಪ್ಯಾರಾ ತೆಗೀರಿ ಅಂತ ಹೇಳಿದ್ದಾರೆ. ಅದನ್ನು ತೆಗೆಯೋದ್ರಲ್ಲಿ ಏನಿದೆ, ನೀವು ಉಳಿದ ಅಂಶವನ್ನು ಮುಖ್ಯಮಂತ್ರಿಗಳು ಹೇಳೇಬೋದಲ್ಲ. ಈಗ ರಾಜ್ಯಪಾಲರ ಭಾಷಣದಲ್ಲಿ ಯಾವುದಾದ್ರು ಒಂದು ಅಂಶವನ್ನು ಹೇಳ್ದಲೇ ಹೋದರೆ ನಂತರ ಆದಂಥ ಪ್ರೊಸೀಡಿಂಗ್ಸಲ್ಲಿ ರಾಜ್ಯಪಾಲರು ಈ ಅಂಶವನ್ನು ಅವ್ರು ಹೇಳಿಲ್ಲ, ಆದರೆ ನಾವು ಈ ಅಂಶವನ್ನು ಹೇಳ್ತಾ ಇದ್ದೀವಿ ಅಂತ ಮುಖ್ಯಮಂತ್ರಿಗಳು ಹೇಳ್ಬೋದು. ಅದರಲ್ಲಿ ಈಗ ವಿಷಯ ಏನೋ ಜನಕ್ಕೆ ತಿಳಿಸೋದು, ವಿಧಾನಸಭೆ ಸದಸ್ಯರಿಗೆ ಅವರಿಗೆ ಆ ವಿಷಯವನ್ನು ತಿಳಿಸೋದು. ಆ ಸೆಷನ್ ಆದಮೇಲೆ ಏನು ಮುಂದುವರಿಯುತ್ತೋ ಅದರಲ್ಲಿ ನಿಮ್ಗೆ ಯಾವುದಾದ್ರು ಬಿಟ್ಟಿರೋ ಅಂಶಗಳನ್ನು ಅದು ಹೇಳ್ಬೋದು. ರಾಜ್ಯಪಾಲರ ಭಾಷಣದಲ್ಲೇ ಕೇಂದ್ರ ಸರ್ಕಾರಕ್ಕೆ ದೂಷಣೆ ಆಗತಕ್ಕಂಥ ಅಂಶವನ್ನು ಸೇರಿಸಬೇಕು ಅನ್ನೋ ಹಠ ಯಾಕೆ? ಮತ್ತು ಇನ್ನೊಂದು ಆಯಿತು, ರಾಜ್ಯಪಾಲರು ಒಪ್ಕೊಳ್ಳಿಲ್ಲ ಅಂತಂದರೆ ಕಾನೂನಾತ್ಮಕವಾಗಿ ಏನಾದ್ರು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಅವಕಾಶ ಇದೆಯಾ? ರಾಜ್ಯಪಾಲರು ಬರಬೇಕು, ನಾವು ಹೇಳಿದ ಭಾಷಣ ಮಾಡಬೇಕು, ಅದು ಕಾನೂನಲ್ಲಿ ಅವಕಾಶ ಇದೆ, ಸಂವಿಧಾನದಲ್ಲಿ ಅವಕಾಶ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಏನೋ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಹೋದರೆ? ಕಾನೂನನ್ನು ಬಾಗಲ್ ತಟ್ಟಕ್ಕೆ ಯಾರು ಬೇಕಾದರೂ ಹೋಗ್ಬೋದು, ಸರ್ಕಾರವೂ ಹೋಗ್ಬೋದು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ಯಾವುದಕ್ಕಾದ್ರೂ ಹೋಗ್ಬೋದು. ಆದರೆ
ಈ ಒಂದು ಸಂದರ್ಭದಲ್ಲಿ ಏನು ಉಗ್ರಲ್ಲಿ ಹೋಗೋದು ಕೊಡ್ಲಿ ತಗೊಂಡ್ರು ಅನ್ನೋ ಹಾಗಾಗುತ್ತೆ. ಯಾವುದೋ ಒಂದು ಸಣ್ಣ ವಿಷಯದಲ್ಲಿ ಬಗೆಹರಿಸ್ಕೊಳ್ಳೋದಲ್ಲೇ ಸರ್ಕಾರ ನ್ಯಾಯಾಲಯದ ಬಾಗಿಲು ತಟ್ಟಿದ್ರೆ ಅದರಲ್ಲಿ ಸರ್ಕಾರದ ಅಸಹಾಯಕತೆಯನ್ನು ತೋರಿಸುತ್ತೆ. ಇದೆಲ್ಲ ನ್ಯಾಯಾಲಯಕ್ಕೆ ಹೋಗೋ ವಿಷಯ ಅಲ್ಲ. ಆದ್ರೆ ಹೋಗ್ಬೋದು, ಯಾರು ಅದನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು. ಇದು ಅಶೋಕ್ ಹಾರ್ನಳ್ಳಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆಗೆ ಹರೀಶ್, TV9 ಬೆಂಗಳೂರು.